Very good afternoon, all of you. Welcome to GS Competitive Content. ಸೊ ಇವತ್ತಿನ ಒಂದು ಟಾಪಿಕ್ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ರೀ. ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಗೆ ಕೆಲವು ತಿಳಿದಿರುವಂತ ವಿಚಾರಗಳು ಕಾಮನ್ ಆಗಿ ಎಲ್ರಿಗೂ ಕೂಡ ಯೂಸ್ ಆಗ್ತಕ್ಕಂಥ ಎಲ್ಲಾ ಎಕ್ಸಾಮಲ್ಲೂ ಕೂಡ ಬಳಕೆ ಆಗ್ತಕ್ಕಂಥ ಕೆಲವು ವಿಚಾರಗಳನ್ನ ಈ ಮುಂದೆ ವ್ಯಕ್ತಿಸುತ್ತೇನೆ. ರೈಟ್, ಎಕ್ಸಾಮ್ಸ್ಗೆ ಹೋದಾಗ ಕೆಲವರಲ್ಲಿ ಸಾಕಷ್ಟು ಗೊಂದಲಗಳು ಇರ್ತವೆ. ಓಕೆನಾ? ಅದೇ ರೀತಿಯಲ್ಲಿ ಇದು ಯಾವುದೇ ಎಕ್ಸಾಮ್ ಆದ್ರೂ ಅಷ್ಟೇ ಭಯ ಅನ್ನೋದು ಇದ್ದೇ ಇರುತ್ತೆ ಎಲ್ರಿಗೂ. ಅದೇ ರೀತಿಯಲ್ಲಿ ನಾಳೆ ನೀವೆಲ್ಲ ಐ ಥಿಂಕ್ 25 ರೈಟ್, 25 ತಾರೀಕು ನಾಳೆ ಒಂದಿನ ಇಲ್ಲ, ನಾಡಿದ್ದು ಆಲ್ಮೋಸ್ಟ್ ನಾಳೆ ಎಲ್ಲ ಹೋಗೋ ಒಂದು ಪ್ರಿಪ್ರೇಷನ್ ಅಲ್ಲೇ ಇರ್ತೀರಾ. 25ಕ್ಕೆ ಎಕ್ಸಾಮ್ ಅಟೆಂಡ್ ಆಗ್ತೀರಾ. ಸೊ ಆ ಟೈಮಲ್ಲಿ ಫಸ್ಟ್ಗೆ ನಿಮ್ಗೆ ಯಾವುದೇ ಒಂದು ಎಕ್ಸಾಮ್ ಸೆಂಟರ್ಗೆ ಹೋದಾಗ ಅಲ್ಲಿನ ಒಂದು ಜನರನ್ನ ನೋಡಿ, ಎಷ್ಟು ಜನ ಎಕ್ಸಾಮ್ಸ್ಗೆ ಬಂದಿದ್ದಾರೆ ಅಲ್ವಾ, ಅದನ್ನ ನೋಡಿನೇ ಎಷ್ಟೋ ಜನ ಭಯ ಪಟ್ಕೊಂಡ್ಬಿಡ್ತಾರೆ ಅಲ್ವಾ. ಎಷ್ಟೋ ಜನ ಭಯ, ಅಲ್ಲಿನೇ ಒಂದು ಸ್ವಲ್ಪ ವೀಕ್ನೆಸ್ ಬಂದ್ಬಿಡುತ್ತಾರೆ. ಇನ್ನು ಎಂಟ್ರಿ ಹಾಕ್ತಾ ಇದೀವಿ, ಏನಪ್ಪಾ ಎಷ್ಟು ಜನ ಬಂದಿದ್ದಾರೆ ಅನ್ನೋ ತರ ಅಲ್ವಾ. ಸೊ ಅದೆಲ್ಲ ಕಾಮನ್ ಆಗಿರ್ತಕ್ಕಂಥ ಒಂದು ವಿಚಾರ ಎಲ್ರು. ಆದ್ರೆ ಒಂದಂತೂ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕ್ರಿ, ಅಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ 100% ತಯಾರಿಯನ್ನ ಮಾಡಿರೋದಿಲ್ಲ. ಅದರಲ್ಲಿ ಕೆಲವು ಜನ 100% ತಯಾರಿಯನ್ನ ಮಾಡಿರ್ತಾರೆ, ನೆನಪಿರ್ಲಿ. ಸೊ ಬಂದವರೆಲ್ಲರೂ ಕೂಡ ಎಲ್ಲರೂ 100% ಪ್ರಿಪರೇಷನ್ ಆಗಿದ್ದಾರೆ ಅನ್ನೋ ಒಂದು ನಮ್ಮ ಭಾವನೆಗಳು ಇರ್ತವೆ. ಸೊ ಅದನ್ನ ಒಂದು ಸ್ವಲ್ಪ ತೆಗೆದು ಹಾಕ್ಬೇಕು. ಓಕೆ, ಆ ಒಂದು ಫೀಲ್ ಇಂದ ಹೊರಗೆ ಬರಬೇಕು. ಅಂದಾಗ ಸ್ವಲ್ಪ ಧೈರ್ಯ ಬರುತ್ತೆ. ಸೊ ನಾನು ಓದಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಹೆಚ್ಚಿರ್ಬೇಕು ಹೊರತಾಗಿ ಬೇರೆ ಯಾರೋ ಬಂದಿದ್ದಾರೆ, ಎಷ್ಟೋ ಜನ ಬಂದಿದ್ದಾರೆ ಅನ್ನೋದು ಸ್ವಲ್ಪ ಫೀಲಿಂಗ್ಸ್ ಇಂದ ನೀವು ಹೊರಗಡೆ ಬರಬೇಕಾಗುತ್ತೆ. ಅಲ್ಲಿ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಧೈರ್ಯ ಬಂದಂತ ಆಗುತ್ತೆ. ನೆಕ್ಸ್ಟ್ ಹಾಗಾದ್ರೆ ಎಕ್ಸಾಮ್ಸ್ಗೆ, ಬಿ ಗ್ರೂಪ್ ಎಕ್ಸಾಮ್ಸ್ಗೆ ಬೇಕಾದಂತೆ ಏನೆಲ್ಲ ಮಾಡ್ಬೋದು ಸರ್? ನಾಳೆ ಒಂದು ಕ್ವಶನ್ಸ್ ಗಳಲ್ಲಿ ಹೆಚ್ಚಿನವು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಆಗಿರ್ತವೆ. ಆಲ್ಮೋಸ್ಟ್ ಇತ್ತೀಚಿನ ಎಕ್ಸಾಮ್ಸ್ ಗಳನ್ನ ನೋಡಿದ್ರೆ ಸ್ಟೇಟ್ಮೆಂಟ್ ಎಕ್ಸಾಮ್ಸ್ ಕ್ವಶನ್ಸ್ ಗಳನ್ನ ನಾವು ಹೆಚ್ಚಾಗಿ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಇತ್ತೀಚಿನ ಒಂದು ಎಕ್ಸಾಮ್, ಯಾವುದೇ ಒಂದು ಎಕ್ಸಾಮ್ ಮಾಡಿದ್ರು ಸ್ಟೇಟ್ಮೆಂಟ್ ಕ್ವಶನ್ಸ್ ಜಾಸ್ತಿ ಆಗಿದಾವೆ ನೋಡಿ. ಮೊನ್ನೆ ಫ್ರೀ ಕೋಚಿಂಗ್ಸ್ ಎಕ್ಸಾಮ್ ಆಯ್ತು ಅಲ್ವಾ, ಈವನ್ ಆಲ್ಸೋ ನಿಮಗೆ GK ಪೇಪರ್ ಬಂತು, ಅದರಲ್ಲೂ ಕೂಡ. ಬಟ್ ಇಲ್ಲಿ ವಿಷಯ ಸ್ವಲ್ಪ ಇದೆ. ವಿಷಯ ಏನ್ರಿ, ಬಹಳ ಸ್ವಲ್ಪ ಇದೆ. ಅಂದ್ರೆ ಒಂದೇ ಸಬ್ಜೆಕ್ಟ್ ನ ಒಂದು ಪೇಪರ್ ಮಾಡಿದ್ದಾರೆ. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಹೆಚ್ಚು ಬರುವ ಸಾಧ್ಯತೆ ಇರ್ತವೆ. ಇದು ಒಂದು ಸ್ವಲ್ಪ ಸ್ಪಷ್ಟತೆ ಇಲ್ಲಿ ನಿಮ್ಮಲ್ಲಿ. ಯಾವಾಗ ಈ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬಂದಾಗ ನೀವೇನ್ ಮಾಡ್ಬೇಕು, ಮೊದಲಿಗೆ ಕೆಲವು ಪಾಯಿಂಟ್ಸ್ ಗಳನ್ನ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ನಾನು ಹೇಳಿದ್ದೇನು, ಒಂದು ಆ ಧೈರ್ಯ ಕಳ್ಕೊಬೇಡಿ. ಯಾವುದೇ ರೀತಿ ಬಂದವರೆಲ್ಲರೂ ಕೂಡ ನಿಮ್ಮಂತೆ ಪ್ರಿಪೇರ್ ಆಗಿರ್ತಾರೆ ಅನ್ಕೋಬೇಡಿ, ಅಥವಾ ಬಂದವ್ರಿಗೆ ಎಲ್ಲರೂ ಕೂಡ ನನ್ನಂತೆ ಪ್ರಿಪೇರ್ ಆಗಿರಕ್ ಸಾಧ್ಯನೇ ಇಲ್ಲ ಅನ್ನೋ ಒಂದು ಓವರ್ ಕಾನ್ಫಿಡೆಂಟ್ ಕೂಡ ಬೇಡ, ಜೊತೆಗೆ ಒಂದು ಭಯ ಕೂಡ ಬೇಡ. ಓಕೆನಾ? ನಾರ್ಮಲ್ ಆಗಿ ನಿಮ್ ಪಾಡಿಗೆ ನೀವು ಹೋಗಿ ನಿಮ್ಮ ಒಂದು ಜ್ಞಾನ ಏನಿರುತ್ತೆ ಅದನ್ನ ಅಲ್ಲಿ ವ್ಯಕ್ತಪಡಿಸಿ ಬರೀ. ಎಸ್ ನೋಡಿ, ಮೊದಲ ಒಂದು ಪಾಯಿಂಟ್ಗೆ ಬರೋದಾದ್ರೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಕ್ವಶನ್ಸ್ ಆಯ್ತು, ಯಾವುದೇ ಕ್ವಶನ್ ಆಯ್ತು, ಮೊದಲಿಗೆ ಮಾಡಬೇಕಾದಂತ ಒಂದು ಕ್ವಶನ್ ಏನ್ರಿ, ಕರೆಕ್ಟ್ ಆಗಿ ಕ್ವಶನ್ಸ್ ಅನ್ನ ಓದಿ. ಎಷ್ಟೋ ಜನ ಕ್ವಶನ್ಸ್ ಓದಿದೆ, ಕೆಲವು ಆಪ್ಷನ್ಸ್ ಗಳನ್ನ ನೋಡಿ ಇದು ನಂಗೆ ಗೊತ್ತಿದೆ ಅಂತೇಳಿ ಅಲ್ಲಿ ಆನ್ಸರ್ ಆಗಿ ಬಂದ್ಬಿಟ್ಟಿರ್ತಾರೆ. ಯಾವ್ದೊಂದು ಸ್ವಲ್ಪ ಕ್ವಶನ್ ಅಲ್ಲೊಂದು ಪಾಯಿಂಟ್ ಅನ್ನ ಅದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಆ ಪಾಯಿಂಟ್ ಅನ್ನ ನೋಡಿ ಇದು ನಾನು ಓದಿದ್ದೆ ಅಂತೇಳಿ ಅಲ್ಲಿ ಆನ್ಸರ್ ಮಾಡಕ್ಕೆ ಹೋಗ್ತಾರೆ. ಸೊ ದೇ ವಿಲ್ ಫೇಲ್ ಇನ್ ದಟ್. ಸೊ ಫೇಲ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಟೈಮಲ್ಲಿ. ಆತರಕ್ಕೊಳಗಾಗ್ಬಿಡಿ. ಅದು ಎಷ್ಟೇ ಈಸಿ ಇರಲಿ, ಯಾಕೋ ಎಷ್ಟೋ ಸಲ ಏನಾಗುತ್ತೆ ರೀ, 100% ಸ್ವಾತಂತ್ರ್ಯ ಯಾವಾಗ ಸಿಕ್ತು, 1947 ಅಂತ ನಮ್ಗೆ ಗೊತ್ತಿದ್ರು ಕೂಡ ಕಾನ್ಫಿಡೆಂಟ್ ಅಲ್ಲಿ ನಾವ್ ಏನ್ ಮಾಡಿರ್ತೀವಿ, ಅಲ್ಲಿ ಯಾವುದೋ ಒಂದನ್ನ ಹಾಕಿ ಬಂದ್ಬಿಟ್ಟಿರ್ತೀವಿ. ಬಿಕಾಸ್ ಸ್ವಲ್ಪ ಸ್ಟ್ರೆಸ್ ಆಗಿರುತ್ತೆ ಮೈಂಡ್, ಬಹಳ ಎಕ್ಸೈಟ್ಮೆಂಟ್ ಇರುತ್ತೆ ಕೆಲವು ಕ್ವಶನ್ಸ್ ಈಸಿ ಇದ್ದಾಗ ಬಂದಾಗ. ಎರಡು ತರದ ಒಂದು ಫೀಲಿಂಗ್ಸ್ ರೀ. ತೀರಾ ಟಫ್ ಇದ್ದಾಗೂ ಕೂಡ ಮನಸ್ಥಿತಿ ಕೆಟ್ಟೋಗುತ್ತೆ, ಅಲ್ಲಿ ಕೂಡ ಆನ್ಸರ್ ತಪ್ಪಾಗುವ ಸಾಧ್ಯತೆ ಇರುತ್ತೆ. ಈವನ್ ತುಂಬಾ ಈಸಿ ಬಂದಾಗ ಅಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ತಪ್ಪು ಮಾಡುವ ಸಾಧ್ಯತೆ ಇರುತ್ತೆ ನೋಡಿ. ಎರಡು ರೀತಿಯಲ್ಲೂ ಕೂಡ ತಪ್ಪು ಮಾಡುವ ಸಾಧ್ಯತೆ ಇರುತ್ತೆ. ಯಾವುದೇ ಕಾರಣಕ್ಕದು ಪೇಪರ್ ಬಂದಿದೆ, ಓಕೆ, ಆಲ್ರೆಡಿ ಪ್ರಿಪೇರ್ ಆಗಿರುತ್ತೆ ಅನ್ಕೊಳ್ಳಿ. ಸೊ ಈಗ ನೀವು ಬರೀಲೇಬೇಕು. ಎಕ್ಸಾಮ್ಗೆ ಹೋಗಿರ್ತೀರಾ, ಎಕ್ಸಾಮ್ ಅಲ್ಲಿ ಕೂತಿರ್ತೀರಾ, ಅಲ್ಲಿ ನೀವು ಒಂದ್ ರೀತಿ ಏಕಭಿನಯ ಪಾತ್ರ ಮಾಡ್ಬೇಕಾಗತ್ತೆ. ಅಲ್ಲಿ ಎಲ್ಲವೂ ನೀವೇ ಮಾಡ್ಬೇಕು, ಕ್ವಶನ್ ನೀವೇ ಓದ್ಬೇಕು, ಆನ್ಸರ್ ನೀವೇ ಮಾಡ್ಬೇಕು ಅಲ್ವಾ. OMR ಅಲ್ಲಿ ನೀವೇ ತುಂಬಬೇಕು. ಸೊ ದಿಸ್ ಇಸ್ ಆಲ್ ಕೈಂಡ್ ಆಫ್ ಏಕಭಿನಯ ಪಾತ್ರ ಅಂತೀವಿ ನಾವು, ರೈಟ್. ಆ ರೀತಿಯಲ್ಲಿ ಏನೇ ಮಾಡಿದ್ರು ನೀವು ಒಂಟಿಯಾಗಿ ಯುದ್ಧ ಮಾಡ್ಬೇಕಲ್ಲಿ. ಹಾಗಾದ್ರೆ ಫಸ್ಟ್ಗೆ ಒಂದು
ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ಓದಿ. ಹೆಚ್ಚಾಗಿ ಯಾವುದೇ ಒಂದು ಸ್ಟೇಟ್ಮೆಂಟ್ ಕ್ವಶನ್ಸ್ ಬಂದಾಗ ಪರ್ಫೆಕ್ಟ್ ಆಗಿ ಓದ್ಬೇಕ್ರಿ. ನೀವು ಯಾವಾಗ ಅದನ್ನ ಪರ್ಫೆಕ್ಟ್ ಆಗಿ ಓದ್ತೀರಾ ಅಲ್ಲಿಗೆ ಆನ್ಸರ್ ಆಲ್ಮೋಸ್ಟ್ ಒಂದು 50% ಆಗತ್ತೆ ರೀ. ಕೆಲವರು ಏನ್ ಮಾಡ್ತಾರೆ, ಈ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಅನ್ನ ಅಲ್ಲಿ ಏನು ಕೆಲವು ಹೇಳಿಕೆಗಳು ಸರಿ ಇಲ್ಲ ಅಂತ ಕೇಳಿದ್ದಾರೆ, ಯಾವುದು ಸರಿ ಇಲ್ಲ, ಇನ್ನೊಂದು ಯಾವ ಸರಿ ಇದಾವೆ. ಸೊ ಈ ರೀತಿ ಕ್ವಶನ್ಸ್ ಯಾವುದು ಸರಿ ಇದೆ, ಎರಡು ತರದ ಒಂದು ಪ್ರಶ್ನೆಗಳು ಕೇಳಬಹುದು ಅಲ್ವಾ, ಸರಿ ಇಲ್ಲ ಅಥವಾ ಸರಿ ಇದೆ. ಕೆಲವರು ಇವುಗಳನ್ನ ಸ್ವಲ್ಪ ಓದುವ ಪರದಲ್ಲಿ ಮರ್ತ ಬಿಟ್ಬಿಡ್ತಾರೆ. ಸೊ ಈ ಅಬ್ಸರ್ವೇಷನ್ ಮಾಡೋದಿಲ್ಲ, ಅವರು ಸರಿ ಇಲ್ಲದ್ದು ಕೇಳಿದಾರ ಅಥವಾ ಸರಿ ಇರೋದು ಕೇಳಿದಾರ, ಇಲ್ಲಿ ಗೊಂದಲ ಆಗುವ ಸಾಧ್ಯತೆ ಕೂಡ ಇರುತ್ತೆ ಹೆಚ್ಚಾಗಿ. ಓಕೆನಾ. ಸೊ ಅದೆಲ್ಲ ಎಲ್ರಿಗೂ ಆಗ್ತಕ್ಕಂಥದ್ದು, ಇದು ಒಬ್ಬರಿಗೆಲ್ಲ. ಎಂತ ಒಂದು ಕಂಪ್ಯೂಟರ್ ನಾಲೆಜ್ ಇದೆ ಸರ್ ಅಂತಂದ್ರೂ ಕೂಡ ಎಕ್ಸಾಮ್ ಹಾಲಲ್ಲಿ ಹೋದಾಗ ಭಯ ಅನ್ನುವಂಥದ್ದು ಎಲ್ರಿಗೂ ಇದ್ದೇ ಇರುತ್ತೆ, ರೈಟ್? ಎಸ್. ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ಅವಾಯ್ಡ್ ಎಕ್ಸ್ಟ್ರೀಮ್ ಆಪ್ಷನ್ಸ್. ಎಕ್ಸ್ಟ್ರೀಮ್ ಒಂದು ಆಪ್ಷನ್ಸ್ ಗಳನ್ನ ಫಸ್ಟ್ ರಿಮೂವ್ ಮಾಡಿ. ನೀವು ಆನ್ಸರ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಯಾವುದು ಸರಿ ಇದೆ ಅನ್ನೋಕ್ಕಿಂತ ಮುಂಚೆ ಯಾವುದು ಇಲ್ಲಿ ತಪ್ಪಿರಬಹುದು ಬಿಕಾಸ್ ಕೆಲವು ಆಪ್ಷನ್ಸ್ ಅಲ್ಲಿ ಯಾವ ತರ ಕೊಟ್ಟಿರ್ತಾರೆ ಅಂತಂದ್ರೆ ತೀರಾ ಅದಕ್ಕೆ ಸಂಬಂಧ ಇಲ್ಲದೆ ಇರೋದು ಕೊಟ್ಬಿಟ್ಟಿರ್ತಾರೆ. ಅದನ್ನ ಈಸಿಯಾಗಿ ಗೆಸ್ ಮಾಡ್ಬೋದು ಕೆಲವು ಸಲ. ಓಕೆನಾ. ಆಪ್ಷನ್ಸ್ ಅನ್ನ ಈಸಿಯಾಗಿ ಗೆಸ್ ಮಾಡ್ಬೋದು, ಇದು 100% ತಪ್ಪು ಅಂತ. ಇಂಥ ಆಪ್ಷನ್ಸ್ ಗಳು ಇರ್ತವೆ ಆಲ್ಮೋಸ್ಟ್ ಕೆಲವಲ್ಲಿ. ಫಸ್ಟ್ ಅವುಗಳನ್ನ ತೆಗಿಲಿಕ್ಕೆ ಟ್ರೈ ಮಾಡಿ. ಯಾವಾಗ ನೀವು ಒಂದು ಆಪ್ಷನ್ ಅನ್ನ ತೆಗೆದು ಹಾಕ್ತಿರೋ ಅಲ್ಲಿ ಒಂದು ರೀತಿ ಎಕ್ಸಾಮ್ ಆನ್ಸರ್ ಕ್ವಶನ್ಗೆ ನೀವು ಆನ್ಸರ್ ಮಾಡೋದ್ರಲ್ಲಿ ಒಂದ್ ಸ್ವಲ್ಪ ಹತ್ರಕ್ಕೆ ಬಂದಿದ್ದೀರಾ ಅಂತ. ಭಾರ ಕಡಿಮೆ ಆಗುತ್ತಿಲ್ಲ ಒಂದು ಆಪ್ಷನ್ ತೆಗೆದಾಕಿದ್ರೆ ಎಲ್ಲೋ ಒಂದು ಕಡೆ ಕೆಳಗಡೆ ಆಪ್ಷನ್ ಅನ್ನ ನೋಡಿ, ಯಾವುದು ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ತೆಗಿಬಹುದು ನೀವು ಅಂತೇಳಿ. ಸೊ ಎಕ್ಸ್ಟ್ರೀಮ್ ವರ್ಡ್ಸ್ ಅನ್ನ ಅವಾಯ್ಡ್ ಮಾಡಿ. ಸುಮ್ಮನೆ ಒಂದ್ ರೀತಿ ನೆಗೆಟಿವ್ ಆಗಿ ಕೊಟ್ಟಿರ್ತಾರೆ ಕೆಲವನ್ನ, ಸ್ಟೇಟ್ಮೆಂಟೇ ನೆಗೆಟಿವ್ ಆಗಿರುತ್ತೆ, ಅದಕ್ಕೆ ಸಂಬಂಧನೇ ಇರುವುದಿಲ್ಲ. ಅಲ್ಲಿ ಕ್ವಶನ್ ಅನ್ನು ಕೇಳಿರ್ತಾರೆ, ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಅದಕ್ಕೂ ಒಂಚೂರು ಲಿಂಕ್ ಇರೋದಿಲ್ಲ. ಅಂತವುಗಳನ್ನ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇದ್ದರೂ ಸಹ ಒಂದ್ಸಲ ಡಾಟಾಗಳು ಕೊಟ್ಟಿರ್ತಾರೆ, ಆ ಡಾಟಾಗಳು ಒಂದು ವಿಪರೀತ ಎಕ್ಸ್ಟ್ರೀಮ್ ವರ್ಡ್ಸ್ ಆಗ್ಬಿಟ್ಟಿರ್ತವೆ. ಆಫ್ಟರ್ ದಟ್ ಕೆಲವು ಕ್ವಶನ್ಸ್ಗಳಿಗೆ ನಿಮ್ಮದೇ ಆದ ಲಾಜಿಕ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಅಂಡ್ ಆಲ್ಸೋ ಯೂಸ್ ದ ಕಾಮನ್ ಸೆನ್ಸ್. ಸ್ಟೇಟ್ಮೆಂಟ್ ಕ್ವಶನ್ಸ್ ಅಲ್ಲಿ ಕಾಮನ್ ಸೆನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಸಾಮಾನ್ಯ ಜ್ಞಾನ ಇರುವ ಅವಶ್ಯಕತೆ ಇರುತ್ತೆ, ಸಾಮಾನ್ಯ ತಿಳುವಳಿಕೆ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಸಾಮಾನ್ಯ ತಿಳುವಳಿಕೆ. ಏನಾದ್ರೂ ಅಲ್ಲಿ ಆಪ್ಷನ್ಸ್ ಅಲ್ಲಿ ಲಾಜಿಕ್ ಯೂಸ್ ಮಾಡ್ಬೋದಾ, ಲಾಜಿಕ್ ಇಂದ ಆನ್ಸರ್ ಮಾಡ್ಬೋದಾ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಚ್ ದಿ ಫಾಲೋವಿಂಗ್ ಅಂತ ಕೊಟ್ಟಿರ್ತಾರೆ, ಮ್ಯಾಚ್ ದಿ ಫಾಲೋವಿಂಗ್ ಅಂತ ಕೊಟ್ಟಿರ್ತಾರೆ. ಓಕೆ, ಮ್ಯಾಚ್ ದಿ ಫಾಲೋವಿಂಗ್, ರೈಟ್? ಆ ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ಕೊಟ್ಟಾಗ ನೀವು ಯಾವುದೋ ಒಂದನ್ನ ಅಲ್ಲಿ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಕೆಳಗಡೆ ಆಪ್ಷನ್ ಅಲ್ಲಿ ಅದು ಒಂದು ಎಲ್ಲಿದೆ ಹುಡುಕ್ಬೇಕು. ಆಲ್ಮೋಸ್ಟ್ ಎಷ್ಟೋ ಸಲ ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ಏನ್ ಮಾಡಿರ್ತಾರೆ, ಒಂದು ಸರಿ ಮಾಡ್ಬಿಟ್ರೆ ಆನ್ಸರ್ ಸಿಕ್ಕಿರುತ್ತೆ ನಿಮಗೆ ಕೆಳಗಡೆ ಬಂದು ನೋಡಿದ್ರೆ ಯಾವ್ಯಾವ ಸರಿ ಇದೆ ಅಂತೇಳಿ. ಅಂದ್ರೆ ಎಲ್ಲಾ ಟೈಮಲ್ಲೂ ಹಾಗೆ ಇರೋದಿಲ್ಲ, ಬಟ್ ಆಲ್ಮೋಸ್ಟ್ ಕೆಲವು ಲಾಜಿಕ್ ಅನ್ನ ಯೂಸ್ ಮಾಡಿದ್ರೆ ಈ ರೀತಿ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯೂಸ್ ದ ಪ್ರೊಸೆಸ್ ಆಫ್ ಎಲಿಮಿನೇಷನ್ ಮೆಥಡ್. ಕೆಲವು ಅವಾಯ್ಡ್ ಎಕ್ಸ್ಟ್ರೀಮ್ ವರ್ಡ್ಸ್ ಗಳನ್ನ ತೆಗೆದು ಎಲಿಮಿನೇಟ್ ಮಾಡಿ, ಅವುಗಳನ್ನ ತೆಗೆದು ಹಾಕಿ. ಫಸ್ಟ್ ನಾನು ಮೊದಲೇ ಹೇಳಿದೆ, ಕೆಲವು ಆಪ್ಷನ್ಸ್ ಗಳನ್ನ ರಿಮೂವ್ ಮಾಡಿ. ನೀವು ಕ್ವಶನ್ಗೆ ಆನ್ಸರ್ ಹುಡುಕೋಕ್ಕಿಂತ ಹೆಚ್ಚಾಗಿ ಅಲ್ಲಿ ಕೆಲವು ಆಪ್ಷನ್ಸ್ ಗಳು ರಾಂಗ್ ಇರ್ತವೆ, ಅಂತ ಒಂದು ಆಪ್ಷನ್ಸ್ ಗಳನ್ನ ಎಲಿಮಿನೇಷನ್ ಮಾಡಕ್ಕೆ ಹೋಗಿ. ಕರೆಕ್ಟ್ ಆಗಿ ಎಕ್ಸಾಕ್ಟ್ ನಿಮ್ಗೆ ಆನ್ಸರ್ ಪರ್ಫೆಕ್ಟ್ ಗೊತ್ತಿದೆ ಸರ್ ಅಂದ್ರೆ 100% ಎಸ್. ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಎಕ್ಸ್ಟ್ರೀಮ್ ವರ್ಡ್ಸ್ ಅವಶ್ಯಕತೆ ಇಲ್ಲ, ಯಾವುದೇ ಟ್ರಿಕ್ಸ್ ಅವಶ್ಯಕತೆ ಇಲ್ಲ. ಈ ಟ್ರಿಕ್ಸ್ ಯಾರಿಗೆ ಎಂದರೆ ಎಲ್ರಿಗೂ ಅಪ್ಲೈ ಆಗುತ್ತಿಲ್ಲ ಅಂತಲ್ಲ, ಬಟ್ ಎಕ್ಸಾಮ್ ಅಲ್ಲಿ ಯಾವುದೇ ಒಂದು ಕ್ವಶನ್ ನಿಮ್ಗೆ ಬಹಳಷ್ಟು ಗೊಂದಲ ಮಾಡ್ತಾ ಇರುತ್ತೆ, ಅಂತ ಕ್ವಶನ್ಸ್ ಗಳಲ್ಲಿ ಈ ರೀತಿಯ ಒಂದು ವಿಚಾರಗಳನ್ನ ಮಾಡ್ಬೇಕ್ರಿ. ನೆಕ್ಸ್ಟ್ ಏನ್ರಿ, 50-50 ರೂಲ್. ಅಪ್ಲೈ ಫಾರ್ ದಿ 50-50 ರೂಲ್. ಈಗ ಇವ್ ಯಾವ ವರ್ಕೌಟ್ ಆಗೋದಿಲ್ಲ, ಎಲಿಮಿನೇಷನ್ ಮೆಥಡ್ ವರ್ಕೌಟ್ ಆಗಲ್ಲ, ಎಕ್ಸ್ಟ್ರೀಮ್ ವರ್ಡ್ಸ್ ಒಂದು ಮೆಥಡ್ ಕೂಡ ವರ್ಕೌಟ್ ಆಗಲ್ಲ, ಈವನ್ ಕಾಮನ್ ಸೆನ್ಸ್ ಕೂಡ ವರ್ಕೌಟ್ ಆಗಲ್ಲ ಸಮ್ ಟೈಮ್ಸ್ ಎಕ್ಸಾಮ್ ಅಲ್ಲಿ. ಆ ಟೈಮಲ್ಲಿ ಏನ್ ಮಾಡಿ ನೋಡಿ, ಯಾವುದು ಹತ್ರ ಇರಬಹುದು, ಕೆಲವು ಸಂಬಂಧ ಇಲ್ಲದೆ ಇರತಕ್ಕಂಥವು ಅಲ್ವಾ. ಸ್ವಾತಂತ್ರ್ಯ ಹೋರಾಟ ಚಳವಳಿಯಲ್ಲಿ ಈ ಕೆಳಗಿನವರು ಯಾರು ಭಾಗವಹಿಸಿದ್ರು ಅಂತ ನಿಮ್ಗೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಒಂದು 4 ಜನರನ್ನ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಆ 4 ಜನರಲ್ಲಿ 3 ಜನ ನಿಜವಾಗಿ ಸ್ವಾತಂತ್ರ್ಯ ಹೋರಾಟ ಮಾಡಿದಂತವ್ರು ಇರ್ತಾರೆ, ಇನ್ನು ಯಾರೋ ಒಬ್ರು ಇತ್ತೀಚಿನ ಮಾಡರ್ನ್ ವ್ಯಕ್ತಿ ಇರ್ತಾರೆ. ಈಗ ಇತ್ತೀಚಿನ ಮಾಡರ್ನ್ ವ್ಯಕ್ತಿ ಇರ್ತಾರೆ, ಅಂತವ್ರ ಹೆಸರು ಕೂಡ ಕೊಟ್ಟಿರೋ ಸಾಧ್ಯತೆ ಇರುತ್ತೆ. ಆ ಟೈಮಲ್ಲಿ ನೀವು ಇದನ್ನ ಈಸಿಯಾಗಿ ಕ್ಯಾಚ್ ಮಾಡಬಹುದು. ಆತರ ತಪ್ಪುಗಳನ್ನ ಹುಡ್ಕೊಳ್ಳೋದಕ್ಕೆ ಸ್ವಲ್ಪ ಟ್ರೈ ಮಾಡಿ. ಎಕ್ಸಾಮ್ ಅಂತಂದ್ರೆ ಏನ್ರಿ, ಎಕ್ಸಾಮ್ ಅನ್ನೋದು ನಿಮ್ಮನ್ನ ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಯಾವುದೇ ಪರೀಕ್ಷೆಗಳು ಬಹಳಷ್ಟು ಜನ ನಾವೇನ್ ತಿಳ್ಕೊಂಡಿದೀವ್ರಿ,
ಬಹಳಷ್ಟು ಜನ ನಾವೇನ್ ತಿಳ್ಕೊಂಡಿದೀವಿ, ಎಕ್ಸಾಮ್ ಅಲ್ಲಿ ಯಾರು ಬುದ್ಧಿವಂತರಿರ್ತಾರೋ ಅಥವಾ ಯಾರನ್ನ ಒಂದ್ ಸ್ವಲ್ಪ ತುಂಬಾ ಜಾಣರಿರ್ತಾರೋ ಅವರನ್ನ ಸೆಲೆಕ್ಟ್ ಮಾಡುವಂತ ಪ್ರಯತ್ನ, ಅಥವಾ ಯಾರು ಈ ಒಂದು ಎಕ್ಸಾಮ್, ಈ ಒಂದು ಹುದ್ದೆಗೆ ಎಲಿಜಿಬಲ್ ಇದಾರೋ ಅಂತವ್ರನ್ನ ಆಯ್ಕೆ ಮಾಡ್ಕೋತಾರೆ ಅನ್ನೋ ಒಂದು ರೀತಿಯಲ್ಲಿ ನಾವು ಎಕ್ಸಾಮ್ ಬರಿತೀವಿ ಅಲ್ವಾ. ಅದೇ ಇರುತ್ತೆ ಪ್ರೊಸೆಸ್. ಬಟ್ ನಾವು ಎಕ್ಸಾಮ್ ಯಾವ ರೀತಿ ತಿಳ್ಕೊಬೇಕಂತಂದ್ರೆ, ಪರೀಕ್ಷೆ ಅನ್ನೋದು ಇಲ್ಲಿ ಅವರು ನಡೆಸ್ತಕ್ಕಂಥ ಉದ್ದೇಶ ಏನು, ಯಾರು ಈ ಹುದ್ದೆಗೆ ಸೂಟ್ ಆಗೋದಿಲ್ವೋ ಅಂತವರನ್ನ ತೆಗೆದು ಹಾಕುವ ಪ್ರಯತ್ನವೇ ಪರೀಕ್ಷೆ. ಓಕೆನಾ, ತೆಗೆದು ಹಾಕ್ತಾರೆ, ಬದಲಿಗೆ ಬಿಟ್ಟವರು ಆಯ್ಕೆ ಆಗ್ತಾರೆ ಅಷ್ಟೇ. ಯಾರು ಈ ಹುದ್ದೆಗೆ ಅರ್ಹತೆ ಪಡ್ಕೊಳ್ಳೋದಿಲ್ವೋ, ಯಾರು ಈ ಹುದ್ದೆಗೆ ಸೂಟ್ ಆಗೋದಿಲ್ವೋ ಅಂತವ್ರಿಗೆ ಎಕ್ಸಾಮ್ ಸ್ಕೋರ್ ಮಾಡಿರಕ್ಕಾಗೋದಿಲ್ಲ ಸಮಟೈಮ್ಸ್ ಅಲ್ವಾ. ಅಂದ್ರೆ ಅವರನ್ನ ಆ ಹುದ್ದೆಗೆ ಸೂಟಬಲ್ ಇಲ್ಲ ಅನ್ನೋ ಅರ್ಥದಲ್ಲಿ ರಿಮೂವ್ ಮಾಡಿಬಿಡ್ತಾರೆ. ಅವರು ಮತ್ತೆ ಎಕ್ಸ್ಪೀರಿಯನ್ಸ್ ಆದಂಗೆಲ್ಲ ಅವರು ಕೂಡ ತಮ್ಮ ತಪ್ಪುಗಳನ್ನ ತಿದ್ದುಕೊಂಡು ಬೇರೊಂದು ಹುದ್ದೆಗೆ ಹೋಗುವ ಸಾಧ್ಯತೆ ಇರುತ್ತೆ. ಎನಿಹೌ, ಆ ಒಂದು ಟೈಮ್ ಅಲ್ಲಿ ಆ ಹುದ್ದೆಗೆ ಅವರು ಸೂಟೇಬಲ್ ಆಗಿರೋದಿಲ್ಲ, ಅಂತವರನ್ನು ತೆಗೆದು ಹಾಕುವ ಒಂದು ಪ್ರಯತ್ನವೇ ಈ ಪರೀಕ್ಷೆಗಳು. ಇದು ಅರ್ಥ ಮಾಡ್ಕೊಳ್ಳಿ. ಯಾರು ಅದಕ್ಕೆ ಫಿಟ್ ಇದಾರೋ ಅವರನ್ನ ತೆಗೆದುಕೊಳ್ತಾರೆ. ಅಂದ್ರೆ ಒಳ್ಳೆ ಸ್ಕೋರ್ ಯಾರು ಮಾಡ್ತಾರೋ ಅದನ್ನೇ. ಓಕೆ, ಅಳಿಯ ಅಂದ್ರೂ ಒಂದೇ, ಮಗಳ ಗಂಡ ಅಂದ್ರೂ ಒಂದೇ. ಸೊ ರೈಟ್. ಸೊ ಈ ನಿಟ್ಟಿನಲ್ಲಿ ದಿಸ್ ಇಸ್ ಅಬೌಟ್ ಎಕ್ಸಾಮ್ ಪ್ರಿಪರೇಷನ್. ನೋಡಿ, ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಪಾಯಿಂಟ್ ಇರುತ್ತೆ, ದಟ್ ಈಸ್ ಕೀಪ್ ಕೂಲ್ ಅಂಡರ್ ಪ್ರೆಷರ್. ಅಷ್ಟು ಪ್ರೆಷರ್ ಇರುತ್ತೆ ನಿಮ್ಗೆ ತುಂಬಾ ಎಕ್ಸಾಮ್ ಅಲ್ಲಿ. ಪ್ರತಿಯೊಬ್ಬರಿಗೆ ನಾ ಹೇಳ್ತೇನಲ್ಲ, ಕಂಪ್ಯೂಟರ್ ಮೈಂಡ್ ಸೆಟ್ ಇದ್ದರೂ ಸಹ ಅವರಿಗೆ ಪ್ರೆಷರ್ ಅನ್ನೋದು ಸ್ವಲ್ಪ ಏನು ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಕೂಲ್ ಆಗಿ, ಏನ್ ಮಾಡಕ್ಕಾಗೋದಿಲ್ಲ, ಅಲ್ಲಿ ಹೋಗಿದ್ದೀರಾ ಎಕ್ಸಾಮ್ ಬರಲೇಬೇಕು, ನೀವು ಒಬ್ಬರೇ ಇರ್ತೀರಾ ಅನ್ಕೊಳ್ಳಿ, ಓಕೆನಾ ಅಲ್ವಾ. ನೀವೇ ಮಾಡ್ಬೇಕಲ್ಲ, ಯಾರು ಕೂಡ ಬಂದು ನಿಮ್ OMR ಸೀಟ್ ತುಂಬೋದಿಲ್ಲ, ಬದಲಿಗೆ ನಿಮ್ಗೆ ಯಾರು ಬಂದು ಆನ್ಸರ್ ಹೇಳೋದಿಲ್ಲ. ನೀವೇ ಏನ್ ಮಾಡಿದ್ರು ಅಲ್ಲಿ ನಿಮ್ಮದೇ ಜವಾಬ್ದಾರಿ ಸಂಪೂರ್ಣವಾದದ್ದು. ನೀವಲ್ಲಿ ಯಾವ್ದಾದ್ರು ಕ್ವಶನ್ ಪೇಪರ್ಗೆ ರಾಂಗ್ ಆಗಿ OMR ಸೀಟ್ ತುಂಬಿದ್ರು ಸಹ ಅಲ್ಲಿ ನಿಮ್ಮದೇ ತಪ್ಪಾಗುತ್ತೆ. ಎಸ್, ನೇಮ್ ಸರಿಯಾಗಿ ನಾನು ಫಿಲ್ ಮಾಡಲಿಲ್ಲ ಸರ್ ಅಂದ್ರೂ ಕೂಡ ನಿಮ್ಮದೇ ತಪ್ಪಾಗುತ್ತೆ. ID ನಂಬರ್, ರಿಜಿಸ್ಟರ್ ನಂಬರ್ ನೀವು ಸರಿಯಾಗಿ ಫಿಲ್ ಮಾಡಿಲ್ಲ ಅಂದ್ರೆ ನಿಮ್ಮದೇ ತಪ್ಪಾಗುತ್ತೆ. ಅಲ್ಲಿ ಯಾರು ಕೂಡ 100% ಅದು ನಿಮ್ಮ ಜವಾಬ್ದಾರಿಯೇ ಆಗಿರುತ್ತೆ. ಬೇರೆಯವ್ರು ಯಾರು ತಪ್ಪು ಮಾಡೋಕೆ ಸಾಧ್ಯನೂ ಇಲ್ಲ, ಅಲ್ಲಿ ಪಾಸಿಬಿಲಿಟಿ ಇರೋದಿಲ್ಲ. ಈ ಕಾರಣಕ್ಕೆ ಹೇಳೋದೇನಂತಂದ್ರೆ ಕೂಲ್ ಆಗಿ. ಮೈಂಡ್ ಸೈಂಟಿಫಿಕಲಿ ಹೇಳೋದಾದ್ರೆ ನಮ್ಮ ಒಂದು ಮೈಂಡ್ ಇದೆ ಅಲ್ರಿ, ಯಾವಾಗ ಕೂಲ್ ಆಗಿರುತ್ತೋ ಆ ಟೈಮಲ್ಲಿ ಒಳ್ಳೆ ಯೋಚನೆಗಳು ಬರ್ತವೆ. ಈವನ್ ಆಲ್ಸೋ ನಮಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು ಕೂಡ ಅಲ್ಲಿ ಪ್ರಸ್ತುತ ಆಗ್ತವೆ. ಎಲ್ಲೋ ಓದಿದಂತ ವಿಚಾರಗಳು ಕೂಡ ನಮಗೆ ನೆನಪಾಗ್ತವೆ ಒಂದೊಂದ್ಸಲ. ಯಾವಾಗ ಯಾವಾಗ ನೀವು ಕೂಲ್ ಇರ್ತೀರಾ, ವೆನ್ ಯು ಆರ್ ಇನ್ ಅಂಡರ್ ಪ್ರೆಷರ್. ಸೊ ಪ್ರೆಷರ್ ಆಗಿದ್ದಾಗ ಎಷ್ಟು ಕಂಠಪಾಠ ಮಾಡಿ ಓದಿದ್ದವು ಕೂಡ ನೀವು ಮರೆತು ಹೋಗ್ತೀರಿ. ಸರ್ ನಮ್ಗೆ 10 ವರ್ಷ ಆಯ್ತು ಅದು ನೆನಪಿದೆ ಅಂತಂದ್ರೆ, ಈ ಎಕ್ಸಾಮ್ ಅಲ್ಲಿ ಏನಾದ್ರು ಪ್ರೆಷರ್ ತಗೊಂಡ್ರೆ ಡೆಫಿನೆಟ್ಲಿ ಅದನ್ನು ಕೂಡ ಮರೆಯುವ ಸಾಧ್ಯತೆ ಇರುತ್ತೆ. ದಿಸ್ ಇಸ್ ದ ಸೈಂಟಿಫಿಕಲ್ ಪ್ರೊಸೆಸ್ ಅಷ್ಟೇ, ಮತ್ತೇನಿಲ್ಲ. ಮತ್ತೆ ಇದು ಮನುಷ್ಯನ ಸ್ವಾಭಾವಿಕ ಗುಣ, ಮರೆಯುವುದು ಅಲ್ವಾ, ಮರೆಯುವುದು ಅನ್ನೋದು. ಬಟ್ ಪ್ರೆಷರ್ ಇಲ್ಲದೆ ಕೂಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಎಲ್ಲೋ ಒಂದಿಷ್ಟು ನಿಮಗೆ ಆನ್ಸರ್ ಬರಬಹುದು ಅಲ್ವಾ. ದಟ್ಸ್ ಕೂಲ್ ಮೈಂಡ್ ಇಂದ ಬರೀ. ನೀರು ಕುಡಿರಿ ಚೆನ್ನಾಗಿ ಸ್ವಲ್ಪ, ಓಕೆನಾ, ನೀರು ಕುಡಿರಿ, ಆರಾಮಾಗಿ ಫೀಲ್ ಫ್ರೀ ಆಗಿ, ಓಕೆನಾ, ಫೀಲ್ ಫ್ರೀ ಆಗಿ. ಯಾವುದೇ ರೀತಿಯಲ್ಲೂ ಯೋಚನೆ ಮಾಡಕ್ ಹೋಗ್ಬೇಡಿ, ಕಟ್ ಆಫ್ ಎಷ್ಟು ನಿಲ್ಲತ್ತೋ ಅಥವಾ ಯಾರು ಎಷ್ಟು ಬರೀತಾರೋ, ಎಲ್ಲರೂ ಆಗ್ತಾವೋ, ನಾವ್ ಯಾಕೆ ಬಂದಿವಿ, ನಮ್ದು ಆಗುತ್ತೋ ಇಲ್ವೋ, ಈ ರೀತಿಯ ನೆಗೆಟಿವ್ ಮೈಂಡ್ ಸೆಟ್ ಇಂದ ಹೋಗ್ಬೇಡಿ. ಅಂಡ್ ದಿಸ್ ಇಸ್ ಆಲ್ ಅಬೌಟ್ ನಾಳೆ ಎಕ್ಸಾಮ್ಗೆ ಕೆಲವು ಎಲ್ರಿಗೂ ಯೂಸ್ ಆಗದೆ ಇದ್ರು ಕೆಲವರಿಗೆ ಯೂಸ್ ಆಗ್ತವೆ ಇಂತ ಒಂದು ಟಿಪ್ಸ್ ಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ನಾವು ಚರ್ಚೆ ಮಾಡಿದ್ವಿ. ದಿಸ್ ಇಸ್ ಅವರ್ ಟುಡೇಸ್ ಕ್ಲಾಸ್. ಅಂಡ್ ನಿಮ್ಮ ಒಂದು ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ, ಅವರು ಕೂಡ ಯಾರೆಲ್ಲ ಎಕ್ಸಾಮ್ಗೆ ಹೋಗ್ತಾ ಇದ್ರೆ ಸೊ ಒಂದ್ ಸ್ವಲ್ಪ ನೋಡಿ ಹೋಗಿ. ಒಂದು ಸಲ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ, ಎಲ್ರಿಗೂ ಇದು ಹೆಲ್ಪ್ ಆಗದೆ ಇರಬಹುದು, ಆದ್ರೆ ಕೆಲವರಿಗೆ ಹೆಲ್ಪ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ವಿಡಿಯೋನ ಮಾಡಿದ್ರಿ. ಅಂಡ್ ಥ್ಯಾಂಕ್ಸ್. ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ಗಳನ್ನ ಕಮೆಂಟ್ ಮಾಡಿ. ಎಸ್, ಥ್ಯಾಂಕ್ ಯು.